ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಹೋಟೆಲ್ ಸ್ಟೈಲಲ್ಲಿ ಕೇಸರಿ ಬಾತ್ ಅಂದರೆ ಮಂಗಳೂರು ಸ್ಟೈಲಲ್ಲಿ ಹೇಳಬೇಕಾದ್ರೆ ಶೀರವನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೇನೆ, ಹಾಗೆಯೇ ಒಂದು ಸೀಕ್ರೆಟ್ ಟಿಪ್ಸ್ ಹೇಳ್ತೇನೆ ಯಾವ ಥರ ಹೋಟೆಲಲ್ಲಿ ಕೇಸರಿ ಬಾತನ್ನು ಪರ್ಫೆಕ್ಟಾಗಿ ಮಾಡ್ತಾರೆ ಅಂತ. ಸೊ ಈ ವಿಧಾನದಲ್ಲಿ ನೀವು ಕೂಡ ಮಾಡಿದರೆ ನೀವು ಕೂಡ ಪರ್ಫೆಕ್ಟಾಗಿ ಕೇಸರಿ ಬಾತನ್ನು ಮಾಡಬಹುದು. ಸೊ ಹಾಗಾದರೆ ಸುಲಭವಾಗಿ ಕೇಸರಿ ಬಾತನ್ನು ಕೆಲವು ನಿಮಿಷಗಳಲ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಕ್ವಿಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನ್ ಬಟನನ್ನು ಕ್ಲಿಕ್ ಮಾಡಿ. ಸೊ ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡಿಬಿಡೋಣ. ಮೊದಲಿಗೆ ನಾನೊಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ತುಪ್ಪ, ಹಾಗೆಯೇ ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ನಾನಿಲ್ಲಿ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡಿದ್ದೇನೆ. ಸೊ ಹಾಗೆಯೇ ಇದೆರಡು ಬೆರೆತಾಗಬೇಕು, ಅಂದರೆ ತುಪ್ಪ ಕರಗಬೇಕು. ಕರಗಿದ ನಂತರ ಅದರಲ್ಲಿ ಸಮ ಪ್ರಮಾಣ ಅಂದರೆ ಸರಿಯಾಗಿ ಅರ್ಧ ಭಾಗದಷ್ಟು ತುಪ್ಪ ಮತ್ತು ಎಣ್ಣೆಯ ಮಿಶ್ರಣವನ್ನು ಒಂದು ಬೌಲಲ್ಲಿ ಹಾಕಿ ಇಟ್ಟಿದ್ದೆ. ಸೊ ಹಾಗೆಯೇ ಉಳಿದಂತಹ ತುಪ್ಪ ಮತ್ತು ಎಣ್ಣೆಯ ಮಿಶ್ರಣಕ್ಕೆ ಇಲ್ಲಿ ನಾನು ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕಿದ್ದೇನೆ. ಬಾದಾಮಿಯನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೇನೆ. ಇದೊಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುವ ತನಕ ಹುರ್ಕೊಳ್ತಿದ್ದೇನೆ. ಹಾಗೆ ನೋಡಿ, ಈ ರೀತಿ ನಾನೊಂದು ಬೌಲಲ್ಲಿ ತುಪ್ಪವನ್ನು ತಗೊಂಡಿದ್ದೇನೆ, ಅಂದರೆ ತುಪ್ಪ ಮತ್ತು ಎಣ್ಣೆಯ ಮಿಶ್ರಣವನ್ನು ಬೇರ್ಪಡಿಸಿಟ್ಟಿದ್ದೇನೆ. ಸೊ ಇದಕ್ಕೆ ನಾನು 1 ಲೋಟದಷ್ಟು ಚಿರೋಟಿ ರವೆಯನ್ನು ಹಾಕ್ತಾ ಇದ್ದೇನೆ, ಅಂದರೆ ಬಾಂಬೆ ರವೆ ಅಂತ ಏನು ಹೇಳ್ತಾರೆ, ಮಂಗಳೂರಲ್ಲಿ ಸಪುರ ಸಜ್ಜಿಗೆ ಅಂತ ಹೇಳ್ತಾರೆ. ಸೊ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರಿತಾ ಇದ್ದೇನೆ. ಒಂದು ನೆನಪಲ್ಲಿಟ್ಕೊಳ್ಳಿ, ಗ್ಯಾಸನ್ನು ಫುಲ್ಲಾಗಿ ಸ್ಲೋ ಅಲ್ಲಿಟ್ಟು ಇದನ್ನು ಹುರಿಬೇಕು, ಅಂದರೆ ತುಂಬ ಪೇಷನ್ಸಿಂದ ಹುರಿಬೇಕು. ರವವನ್ನು ಎಷ್ಟು ನೀವು ಪೇಷನ್ಸಿಂದ ಚೆನ್ನಾಗಿ ಹುರಿತೀರಿ ನೋಡಿ, ಕೇಸರಿ ಬಾತ್ ಅಷ್ಟೇ ಚೆನ್ನಾಗಿ ಬರ್ತದೆ. ಒಂದು 4 ರಿಂದ 5 ನಿಮಿಷ ಆದರೂ ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಬೇಕು. ನೋಡಿ ಯಾವ ಥರ ಇದೆ ಅಂತ. ಇದು ರವೆ ಯಾವ ಥರ ಇರಬೇಕಂದ್ರೆ ತುಪ್ಪದ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು. ನೋಡಿ, ಈ ರೀತಿ ರವೆಯನ್ನು ಮುಟ್ಟಿ ನೋಡುವಾಗ ಜಿಗುಟಾಗಿರಬೇಕು, ಅಂದರೆ ತುಪ್ಪದ ಪ್ರಮಾಣ ಗೊತ್ತಾಗಬೇಕು, ಮಾಯಿಶ್ಚರ್ ಆಗಿರಬೇಕು. ಸೊ ಈ ರೀತಿ ಇರಬೇಕು. ನಾವು ಕೂಡ ಪರ್ಫೆಕ್ಟಾಗಿ ಹಾಕಿದ್ದೇವೆ, ಹಾಗಾಗಿ ಇದೇ ಪ್ರಮಾಣದಲ್ಲಿ ನೀವು ಕೂಡ ತಗೊಳ್ಬೇಕು. ಆಗ ನೀವು ಕೂಡ ಕೇಸರಿ ಬಾತ್ ಪರ್ಫೆಕ್ಟಾಗಿ ಮಾಡ್ತೀರಿ. ಮತ್ತು ನಾನಿವತ್ತು ಸುಲಭ ವಿಧಾನದಲ್ಲಿ ಕೇಸರಿ ಬಾತನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದಾನೆ. ಅಂದರೆ ಕ್ವಿಕ್ಕಾಗಿ ಆಗ್ತದೆ ಈ ಕೇಸರಿ ಬಾತ್. ತುಂಬ ಅಂದರೆ ಲಾಂಗ್ ಪ್ರೊಸೀಜರ್ ಕೂಡ ಅಲ್ಲ, ತುಂಬ ಬೇಗ ಆಗ್ತದೆ. ಸೊ ತುಂಬ ಈಸಿ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಕೂಡ. ಸೊ ಕೇಸರಿ ಬಾತ್ ಅಂದ್ರೇ ಒಂದು ಈಸಿ ಸ್ವೀಟ್ ಅಂತಲೇ ಹೇಳ್ಬೋದು. ಆದರೆ ಹೆಚ್ಚಿನವರು ಮಾಡುವಾಗ ಕರೆಕ್ಟಾಗಿ ಬರೋದೇ ಇಲ್ಲ, ಗಂಟಾಗ್ತದೆ ಕೇಸರಿ ಬಾತ್ ಆಗುವಾಗ, ಅಂದರೆ ಸಕ್ಕರೆ ಪ್ರಮಾಣ ಜಾಸ್ತಿ ಇರ್ತದೆ, ಆ ರೀತಿಯೇ ಎಲ್ಲ ಹೇಳ್ತಾರೆ. ಸೊ ಹಾಗಾಗಿ ನಾನಿವತ್ತು ಕೇಸರಿ ಬಾತ್ ಮಾಡಿ ತೋರಿಸಿದ್ದೇನೆ. ಕೇಸರಿ ಬಾತ್ ಕೂಡ ತುಂಬಾ ಸಿಂಪಲಾಗಿ, ಕ್ವಿಕ್ಕಾಗಿ, ಟೇಸ್ಟಿಯಾಗಿ, ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲಲ್ಲಿ ಮಾಡಬಹುದು ಅಂತ ಇವತ್ತು ತೋರಿಸ್ತಾ ಇದ್ದೇನೆ. ಸೊ ಮೇಯ್ನ್ ಟಿಪ್ಸ್ ಅಂದರೆ ರವೆಯನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಹುರ್ಕೊಳ್ಬೇಕು. ಸೊ ಅದೇ ಒಂದು ಮೇಯ್ನ್ ಟಿಪ್ಸ್. ಹಾಗೆಯೇ ಇಲ್ಲಿ ನಾನು ರವೆಯನ್ನು ಹುರ್ಕೊಳ್ತಿರುವಾಗಲೇ ಒಂದು ಬೌಲಲ್ಲಿ, ಅಂದರೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಸೊ ಎಷ್ಟು ನೀರಂದರೆ 1 ಲೋಟ ರವೆ ತಗೊಂಡ್ರೆ 2.5 ಲೋಟದಷ್ಟು ನೀರನ್ನು ತಗೊಂಡಿದ್ದೇನೆ. ಸೊ ಇದು ಪರ್ಫೆಕ್ಟಾಗಿ ಇರ್ತದೆ. ಸೊ ಹಾಗೆಯೇ ಅದಕ್ಕೇ ಒಂದು 2 ಚಿಟಿಕೆ ಆಗುವಷ್ಟು ಫುಡ್ ಕಲರನ್ನು ಹಾಕಿದ್ದೇನೆ. ನಾನಿಲ್ಲಿ ಲೆಮನ್ ಎಲ್ಲೋ ಕಲರನ್ನು ಹಾಕಿದ್ದೇನೆ. ನೀವು ಬೇಕಾದ್ರೆ ಕೇಸರಿ ಹೂವಿಂದ ಕೂಡ ಕಲರನ್ನು ಯೂಸ್ ಮಾಡಬಹುದು, ನ್ಯಾಚುರಲ್ ಆಗಿ ಇರ್ತದೆ. ನಾನಿವತ್ತು ಫುಡ್ ಕಲರ್ ಹಾಕಿಬಿಟ್ಟು ಕೇಸರಿ ಬಾತ್ ಮಾಡ್ತಾಯಿದ್ದೇನೆ. ಹಾಗೆಯೇ ಬೇರೆ ಬೇರೆ ಥರ ಕೇಸರಿ ಬಾತ್ ಮಾಡಬಹುದು, ಅಂದರೆ ಪೈನಾಪಲ್ ಫ್ರೂಟನ್ನು ಹಾಕಿ ಕೂಡ ಕೇಸರಿ ಬಾತ್ ಮಾಡಬಹುದು. ಸೊ ನಾನಿವತ್ತು ಜಸ್ಟ್ ಫುಡ್ ಕಲರಲ್ಲಿ ಸಿಂಪಲ್ಲಾಗಿ ಹೋಟೆಲಲ್ಲೆಲ್ಲ ಯಾವ ರೀತಿ ಕೇಸರಿ ಬಾತ್ ಮಾಡ್ತಾರೆ ಆ ರೀತಿ ಮಾಡ್ತಾಯಿದ್ದೇನೆ. ನೋಡಿ, ಈಗ ಚೆನ್ನಾಗಿ ರವೆ ಹುರ್ಕೊಂಡಿದ್ದೇನೆ. 5 ನಿಮಿಷ ಆಗಿದೆ. ರವೆ ಕೂಡ ಚೆನ್ನಾಗಿ ಅರಳಿಬಿಟ್ಟು ಬಂದಿದೆ. ಸೊ ಈ ರೀತಿ ಆದರೆ ರವೆ ಚೆನ್ನಾಗಿ ಹುರಿದಿದೆ ಅಂತ, ಅಂದರೆ ಹುರ್ಕೊಂಡಿದ್ದೇವೆ ಅಂತ ಅರ್ಥ. ಈ ಟೈಮಲ್ಲಿ ನಾನು ಸಕ್ಕರೆ ಆ್ಯಡ್ ಮಾಡಿದ್ದೇನೆ. ಸಕ್ಕರೆ ಜೊತೆಗೆ ಸಿಹಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಜಾಸ್ತಿ ಕೇಸರಿ ಬಾತ್ ತಿನ್ನುವಾಗ ಸಿಹಿಯಾಗಿ ಅನಿಸೋದಿಲ್ಲ, ಅಥವಾ ಟೇಸ್ಟ್ ಇಲ್ಲದಾಗಿ ಅನಿಸೋದಿಲ್ಲ. ಸೊ ಇದೊಂದು ಟಿಪ್ಸ್ ಅಂತಲೇ ಹೇಳಬಹುದು. ಸಕ್ಕರೆ ಮಾತ್ರ ಹಾಕೋದಲ್ಲ, ಅದರ ಜೊತೆಗೆ ಉಪ್ಪು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ. ಸಕ್ಕರೆ ಕರಗಬೇಕು ಅಂತ ಇಲ್ಲ, ಜಸ್ಟ್ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ, ಅಂದರೆ ರವೆ,
ಸಕ್ಕರೆ, ಉಪ್ಪು ಇದೆಲ್ಲ ಚೆನ್ನಾಗಿ ಬೆರ್ಕೊಳ್ಬೇಕು. ನಂತರ ಇದಕ್ಕೆ ನಾವು ನೀರು ಕುದಿಲಿಕ್ಕೆ ಇಟ್ಟಿದ್ದೇವಲ್ಲ, ಅದಕ್ಕೆ ಫುಡ್ ಕಲರ್ ಹಾಕಿಬಿಟ್ಟು ಇಟ್ಟಿದ್ದೇವಲ್ಲ, ಅದನ್ನು ಆ್ಯಡ್ ಮಾಡಬೇಕು. ಇನ್ನೊಂದು ಮೇನ್ ಟಿಪ್ಸ್ ಅಂದರೆ ನೀರು ಯಾವಾಗಲೂ ಕುದಿತಿರಬೇಕು. ಕುದಿತಿರುವ ನೀರನ್ನೇ ಹಾಕ್ಕೊಳ್ಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ತಣ್ಣಗಿರುವ ನೀರು ಅಥವಾ ಜಸ್ಟ್ ಬಿಸಿಯಾಗಿರುವ ನೀರನ್ನು, ಸ್ವಲ್ಪ ಬಿಸಿಯಾಗಿರುವ ನೀರನ್ನು ಹಾಕ್ಕೊಳ್ತಾರೆ. ಸೊ ಆಗ ಏನಾಗ್ತದೆ, ಇಲ್ಲಿ ರವೆ ಗಂಟಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ರವೆ ಗಂಟಾದರೆ ಕೇಸರಿಬಾತ್ ಸರಿಯಾಗಿ ಬರೋದಿಲ್ಲ. ಸೊ ಹಾಗಾಗಿ ಯಾವಾಗಲೂ ಬಿಸಿಯಾಗಿರುವ ಅಂದರೆ ಕುದಿತಿರುವ ನೀರು ಹಾಕೋದ್ರಿಂದ ರವೆ ಗಂಟಾಗೋದಿಲ್ಲ, ಪರ್ಫೆಕ್ಟಾಗಿ ಸಾಫ್ಟಾಗಿ ಕೇಸರಿಬಾತ್ ಬರ್ತದೆ. ಸೊ ಈ ರೀತಿ ನೀವು ಕೇಸರಿಬಾತ್ ಮಾಡೋದ್ರಿಂದ ಇನ್ನೊಂದು ಮೇಯ್ನ್ ಲಾಸ್ಟಲ್ಲಿ ಒಂದು ಟಿಪ್ಸ್ ಹೇಳ್ತೇನೆ. ಸೊ ಅದನ್ನು ನೀವು ಫಾಲೋ ಮಾಡಿದರೆ ಬೆಳಿಗ್ಗೆ ಮಾಡಿದ ಕೇಸರಿಬಾತ್ ಉಂಟಲ್ಲ, ಸಂಜೆ ತನಕ ಅದೇ ರೀತಿ ಮಾಯಿಶ್ಚರ್ ಆಗಿ ಇರ್ತದೆ. ಸೊ ಅದೇನು ಅಂತ ತಿಳ್ಕೊಳ್ಳುವ ಆಸೆ ಇದೆಯಾ? ಹಾಗಾದರೆ ಎಂಡ್ ತನಕ ಪೂರ್ತಿಯಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾವು ನೀರಾಗಲೇ ಹಾಕ್ಕೊಳ್ಳುವಾಗ ಯಾವ ರೀತಿ ಇತ್ತು, ನೀರಿತ್ತು. ಈಗ ನಾವು ನೋಡ್ತಾ ಇದು ಗಟ್ಟಿ ಆಗ್ತಾ ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಫುಡ್ ಕಲರ್ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕಿದರೆ ಸಾಕು. ಸೊ ಇದು ಸ್ಕಿಪ್ ಮಾಡಬಹುದು ನೀವು. ಇದರ ಬದಲು ಕೇಸರಿ ದಳ ಏನಾರು ಇದ್ದರೆ ಅದನ್ನು ನೀರಿಗೆ ಹಾಕಿಬಿಟ್ಟು ಜಸ್ಟ್ ಆ ಫುಡ್ ಕಲರ್ನ ಬದಲು ಕೇಸರಿ ದಳ ಹಾಕಿಬಿಟ್ಟು ಈ ರೀತಿ ಹಾಕಿದರೆ ಸಾಕು. ಸೊ ಹಾಗೆಯೇ ಇದು ನೋಡಿ, ಈ ಕೇಸರಿಬಾತ್ ಅನ್ನೋದು ಒಂದು ಹಳೆಯ ಸ್ವೀಟ್ ಅಂತಲೇ ಹೇಳ್ಬೋದು. ಯಾರು ನೆಂಟರು ಮನೆಗೆ ಬಂದುಬಿಟ್ರು ಕೂಡ ಕೇಸರಿಬಾತ್ ಮಾಡ್ತಾರೆ. ಹಾಗೆಯೇ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಹೆಣ್ಣು ನೋಡಲಿಕ್ಕೆ ಮನೆಗೆ ಬರ್ತಾರೆ. ಸೊ ಆ ಟೈಮಲ್ಲಿ ಕೂಡ ಈ ಕೇಸರಿಬಾತ್ ಮಾಡಿಕೊಡುವ ಒಂದು ಸಂಪ್ರದಾಯ ಇತ್ತು ಮುಂಚೆಯಿಂದ ಕೂಡ. ಸೊ ಹಾಗಾಗಿ ನೀವು ಇದನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡೋದಾದರೆ ಇದೇ ಪ್ರಮಾಣದಲ್ಲಿ ಅಂದರೆ ಇದೇ ಮೆಷರ್ಮೆಂಟಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡು ಮಾಡಬಹುದು. ಸೊ ಆಗ ಕೂಡ ಕರೆಕ್ಟಾಗಿ ಬರ್ತದೆ. ಈಗ ನೋಡಿ ಎಷ್ಟು ಗಟ್ಟಿ ಆಯಿತು ಅಂತ. ಆಗಲೇ ಎಷ್ಟು ತೆಳುವಾಗಿತ್ತು ನೀರು ಹಾಕುವಾಗ. ಸೊ ಹಾಗೆಯೇ ನಾವು ಹಾಕಿದ ರವೆ ಉಂಟಲ್ಲ, ಅಂದರೆ ಉಕ್ತಾ ಬರ್ತದೆ, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಬರ್ತದೆ. ಸೊ ಇಷ್ಟಾದರೆ ಕರೆಕ್ಟಾಗಿದೆ. ಈಗ ನಾವು ಉಳಿದಿರುವ ನಾವನ್ನು ತೆಗೆದಿಟ್ಟಿದ್ದೇವಲ್ಲ ಒಂದು ಬೌಲಲ್ಲಿ, ಎಣ್ಣೆ ಮತ್ತು ತುಪ್ಪದ ಮಿಶ್ರಣ, ಇದನ್ನು ಹಾಕ್ಕೊಳ್ಬೇಕು. ಸೊ ಇದು ಲಾಸ್ಟ್ ಆಗಿರೋ ಒಂದು ಮೇನ್ ಟಿಪ್ಸ್ ಅಂತಲೇ ಹೇಳಬಹುದು. ಸೊ ಈ ರೀತಿ ಕೊನೆಯಲ್ಲಿ ತುಪ್ಪ ಮತ್ತು ಎಣ್ಣೆಯ ಮಿಶ್ರಣ ಹಾಕೋದ್ರಿಂದ, ನೀವು ತುಪ್ಪ ಮತ್ತು ಎಣ್ಣೆ ಮಿಶ್ರಣ ಮಾಡಿ ಹಾಕ್ಕೊಳ್ಬೇಕು ಅಂತಿಲ್ಲ, ಬರೀ ತುಪ್ಪವನ್ನು ಕೂಡ ಆ್ಯಡ್ ಮಾಡಬಹುದು. ಸೊ ಈ ರೀತಿ ಮಾಡೋದ್ರಿಂದ ಕೇಸರಿಬಾತ್ ಬಾಯಲ್ಲಿಟ್ಟರೆ ಹಾಗೆ ಕರಗೋಗ್ಬಿಡುತ್ತೆ. ಸೊ ಆ ರೀತಿ ಬರ್ತದೆ. ಸೊ ಇದೊಂದು ಮೇನ್ ಟಿಪ್ಸ್ ಅಂತಲೇ ಹೇಳಬಹುದು. ಸೊ ನೋಡಿ, ಒಮ್ಮೆ ತುಪ್ಪ ಮತ್ತು ಎಣ್ಣೆ ಮಿಶ್ರಣ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು. ಅಂದರೆ ಕೇಸರಿಬಾತ್ ಎಲ್ಲ ಕಡೆ ಕೂಡ ಆ ತುಪ್ಪ ಹರಡ್ಕೊಳ್ಬೇಕು. ಇನ್ನು ನಾನು ಇದನ್ನು ಮುಚ್ಚಿಬಿಟ್ಟು 2 ನಿಮಿಷಗಳ ಕಾಲ ಬೇಯಿಸ್ತೇನೆ. ನಂತರ ನೋಡಿ, ಒಂದು ಅರ್ಧ ಸ್ಪೂನ್ ಆಗಿರುವಷ್ಟು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕಿದ್ದೇನೆ. ಏಲಕ್ಕಿ ಪೌಡರ್ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 1 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡ್ತೇನೆ. ಸೊ ಎಷ್ಟೊಂದು ಕ್ವಿಕ್ಕಾಗಿ ಕೇಸರಿಬಾತ್ ರೆಡಿಯಾಗಿದೆ ಅಲ್ಲ? ಹಾಗಾದರೆ ಇವತ್ತೇ ನೀವು ಕೂಡ ಮನೆಯಲ್ಲಿ ಕೇಸರಿಬಾತನ್ನು ರೆಡಿ ಮಾಡಿ ನಿಮ್ಮ ಮನೆಯವರಿಂದ ಶಾಬಾಷ್ ಅಂತ ಅನ್ನಿಸ್ಕೊಳ್ಳಿ. ಸೊ ಹಾಗಾದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸೊ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಾನು ಹೇಳಿರುವ ಮೇನ್ ಟಿಪ್ಸ್ ನೀವು ಕೂಡ ಫಾಲೋ ಮಾಡಿದಾಗೆ ಆಗ್ತದೆ. ಹಾಗಾಗಿ ನೀವು ಕೂಡ ಪರ್ಫೆಕ್ಟಾಗಿ ಕೇಸರಿಬಾತನ್ನು ಮಾಡಿದಾಗೆ ಆಗ್ತದೆ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದರಿಂದ ಅವರು ಕೂಡ ಈ ಕೇಸರಿಬಾತ್ ಯಾವ ಥರ ಮಾಡಬಹುದು ಅಂತ ನೋಡಿದಾಗೆ ಆಗ್ತದೆ. ಹಾಗೆಯೇ ಒಂದು ಸ್ವೀಟನ್ನು ಎಲ್ಲರಿಗೂ ಸಹ ಹಂಚಿದಾಗೆ ಆಗ್ತದೆ. ಸೊ ನೋಡಿ, ಪ್ಲೇಟಿಂಗ್ ಮಾಡುವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಂತ. ಸೊ ಈ ಲುಕ್ ನೋಡುವಾಗಲೇ ನಿಮಗೆಲ್ಲರಿಗೂ ಸಹ ಗೊತ್ತಾಗ್ಬೋದು ಎಷ್ಟು ಸಾಫ್ಟಾಗಿ, ಎಷ್ಟು ಒಂದು ಟೇಸ್ಟಿಯಾಗಿ ಕೇಸರಿಬಾತ್ ಬಂದಿದೆ ಅಂತ ಸತ್ಯವಾಗಲೂ ಹೇಳ್ತಿದ್ದೇನೆ. ಸೊ ನೋಡೋದಕ್ಕೆ ಮಾತ್ರ ಅಲ್ಲ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ, ನಿಮಗೆ ಕೂಡ ಗೊತ್ತಾಗ್ತದೆ. ಹಾಗೆಯೇ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ನೀವು ಮಾಡಿರುವ ಕೇಸರಿಬಾತ್ ಯಾವ ಥರ ಬಂದಿದೆ ಅಂತ. ಸೊ ಹಾಗೆಯೇ ನಾನು ಹೇಳಿರುವ ಟಿಪ್ಸ್ಗಳನ್ನು ಕೂಡ ಫಾಲೋ ಮಾಡಿ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಹೀಗೇ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚು ನಾನು ಶೇರ್ ಮಾಡಿರೋ ವೀಡಿಯೋಸ್ಗಳನ್ನು ನೋಡ್ತಾಯಿರಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಪೂರ್ತಿಯಾಗಿ ನೋಡಿದರೆ ಮಾತ್ರ ನಾನು ಹೇಳೋದೆಲ್ಲ ನಿಮಗೆ ಅರ್ಥ ಆಗ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಹಾಗಾಗಿ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ, ನಿಮ್ಮ ವಾತ್ಸಲ್ಯ ನನ್ನ ಮೇಲೆ, ನನ್ನ ಚಾನಲ್ ಮೇಲೆ ಹೀಗೇ ಇರಲಿ ಅಂತ ಹೇಳ್ತಾ ಇನ್ನೊಮ್ಮೆ ಮತ್ತೊಂದು ಸೂಪರ್ ಆಗಿರುವ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್.